ಹಾಯ್ ಹಲೋ ನಮಸ್ಕಾರ. ಅಂತೂ ಇಂತೂ ಒಂದು ದಾರಿಗೆ ಬಂತು. ಸುಮಾರು ದಿವಸದಿಂದ ಅಂದ್ಕೊಂಡಿದ್ದು ಯೂಟ್ಯೂಬ್ ಮಾಡಬೇಕು, ಮೋಟೋ ವ್ಲಾಗಿಂಗ್ ಮಾಡಬೇಕು, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು. ಏನಪ್ಪ ಆಫ್ ಕ್ಯಾಮ್ರಾ ಹೋದ ತಕ್ಷಣ ಮಾತು ಬರ್ತಾ ಇರ್ತಾವೆ, ಆರಾಮಾಗಿ ಮಾತು ಬರ್ತವೆ. ಇವಾಗ ಮೈಕ್ ಇಟ್ಕೊಂಡ್ರೆ ಏನು ಮಾತಾಡೋದು ಅಂತ ಯೋಚನೆ ಮಾಡೋ ಥರ ಪರಿಸ್ಥಿತಿ ಬಂದ್ಬಿಡೈತೆ. ತಲೆ ಒಳಗಡೆ ಸಾವಿರ ವಿಷಯ ಇದ್ದರೂ ಹೇಳೋದಕ್ಕೆ ಒದ್ದಾಡಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಡೈತೆ. ಏನು ಮಾಡೋದು ಹಿಂಗಾದರೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸದ್ಯ ನಾನಿರೋದು ಇವಾಗ ಬೆಂಗಳೂರಲ್ಲಿ ಬನಶಂಕರಿಯಲ್ಲಿರೋದು. ಮೋಸ್ಟ್ಲಿ ಅನಿಸುತ್ತೆ ಫಸ್ಟ್ ವಿಡಿಯೋ ಯಾವುದಾದ್ರೂ ಲೆಂತಿ ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಚಿಕ್ಕದ ವಿಡಿಯೋ ಅಪ್ಲೋಡ್ ಮಾಡಬಾರ್ದಿತ್ತು ಅಂತ. ಏನೋ ಗೊತ್ತಿಲ್ಲ, ನನಗೆಲ್ಲನೂ ಉಲ್ಟಾ ಮಾಡಿನೇ ಅಭ್ಯಾಸ. ಇದನ್ನು ಉಲ್ಟಾನೇ ಮಾಡಿದ್ದೀನಿ. ನೋಡೋಣ. ಟ್ರಾಫಿಕ್ಕು ಸಿಗ್ನಲ್ಲು ಕಾಯ್ದು 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 ಬೆಂಗಳೂರು ಬೇಡ ಅನ್ನಿಸ್ಬಿಡ್ಬೇಕು. ಹೋಗೋ ಮಾರ. ಅಂತೂ ಇಂತೂ ಒಂದು ಹಂತಕ್ಕೆ ಬಂದಿದ್ದೀನಿ. ವಿಡಿಯೋ ಎಡಿಟಿಂಗು, ತಮ್ನೇಲ್ ಎಡಿಟಿಂಗು ಮತ್ತು ವಿಡಿಯೋ ಶೂಟಿಂಗು, ಅದಕ್ಕೆ ಟೈಮು ಎಲ್ಲದನ್ನು ಒಂದು ಹಂತಕ್ಕೆ ಬಂದಿದ್ದೀನಿ. ತುಂಬ ಆಲೋಚನೆಗಳು ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇರೋ ಯೂಟ್ಯೂಬ್ ಚಾನಲ್ಲು. ತುಂಬ ಮಾತಾಡಬೇಕು, ತುಂಬ ಹೇಳಬೇಕು, ತುಂಬ ಕೇಳಿಸ್ಕೋಬೇಕು ಅನ್ನೋ ಆಲೋಚನೆಯಲ್ಲಿ ಸ್ಟಾರ್ಟ್ ಮಾಡ್ತಾ ಇರೋ ಯೂಟ್ಯೂಬ್ ಚಾನಲ್ಲು. ಲೈಫಲ್ಲಿ ಏನೇನೋ ಮಾಡ್ಬೇಕು ಅಂದ್ಕೊಂಡಿದ್ದಾಯಿತು. ಇಂಜಿನಿಯರ್ ಆಗ್ಬೇಕು ಅಂದ್ಕೊಂಡಿದ್ದಾಯಿತು, IAS ಆಫೀಸರ್ ಆಗ್ಬೇಕು ಅಂದ್ಕೊಂಡಿದ್ದಾಯಿತು, ಅದಾಗಬೇಕು ಅಂದ್ಕೊಂಡಿದ್ದಾಯಿತು. ಎಲ್ಲದಕ್ಕೂ ಟೈಮ್ ಕರೆಕ್ಟಾಗಿ ಕಲ್ಲು ಹಾಕ್ತಾ ಬಂತು. ನೋಡೋಣ, ಅಂದ್ಕೊಂಡಿದ್ದು ಮಾಡೋಕ್ಕಾಗೋವಂಥ ಸಿಚುವೇಶನ್ಸ್ ಬಂತು ಅಂದರೆ ಮಾಡ್ತೀನಿ. ಅದು ಯಾವುದೂ ಅಲ್ಲಿ ಅರ್ಧಕ್ಕೆ ನಿಲ್ಲಿಸೋದಿಲ್ಲ. ಎಲ್ಲದೂ ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಬಟ್ ಇವಾಗ ಇದೊಂದು ಯಾಕೋ ತಲೆಗೆ ತುಂಬ ಅನ್ನಿಸ್ತಾ ಇತ್ತು. ಯೂಟ್ಯೂಬ್ ಚಾನಲ್ ನಾನು ಒಂದು ಓಪನ್ ಮಾಡಬೇಕು. ತುಂಬ ವರ್ಷದಿಂದ 3-4 ವರ್ಷದಿಂದ ನಾನು PUC ಮುಗಿಸ್ದಾಗಿಂದನೂ ಅನ್ನಿಸ್ತಾ ಇದ್ದಿದ್ದೆ. ಇದು ತುಂಬ ವಿಷಯ ಇದೆ ಮಾತಾಡೋದಕ್ಕೆ, ತುಂಬ ಅಂದರೆ ತುಂಬ ವಿಷಯ ಇದೆ ಮಾತಾಡೋದಕ್ಕೆ. ಆ್ಯಂಡ್ ಇನ್ನೊಂದು ಸ್ವಾರ್ಥನೂ ಇದೆ. ಬಡ್ಡಿ ಮಗಂದು ಬೈಕಲ್ಲಿ ಹೋಗ್ಬೇಕಾದ್ರೆ ನಿದ್ದೆ ಬರುತ್ತೆ ನನಗೆ. ಮನೇಲಿ ಇರಬೇಕಿದ್ರೆ, ಕೂತಿರ್ಬೇಕಿದ್ರೆ, ನಿಂತಿರ್ಬೇಕಿದ್ರೆ, ಮಲ್ಕೋಬೇಕು ಅಂದ್ಕೊಂಡಾಗೆಲ್ಲ ನಿದ್ದೆ ಬರೋದಿಲ್ಲ. ಅದೇನೋ ಗೊತ್ತಿಲ್ಲ, ಬೈಕಲ್ಲಿ ಕೂತ್ಕೊಂಡು ಬೈಕಲ್ಲಿ ಹೋಗ್ಬೇಕಾದ್ರೆ ತಂಪಾಗಿ ನಿದ್ದೆ ಬರುತ್ತೆ. ಅದು ಎಷ್ಟೆಲ್ಲ ಬಿದ್ದನೋ, ಅದು ಎಷ್ಟೆಲ್ಲ ಎದ್ನೋ ಬೈಕಲ್ಲಿ ನಿದ್ದೆ ಮಾಡಿಕೊಂಡು. ಯಾರು ನಂಬೋದಿಲ್ಲ ನನಗೆ ಬೈಕಲ್ಲಿ ನಿದ್ದೆ ಬರುತ್ತೆ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ ಹೆಂಗೆ ಕೇಳಿಸ್ತಾ ಇದೆ ಆಡಿಯೋ, ಹೆಂಗೆ ಕೇಳಿಸ್ತಾ ಇದೆ. ನೀವು ಸುಮಾರು ಜನ ಯೂಟ್ಯೂಬರ್ಸ್ನ ನೋಡಿರ್ತೀರ, ಸುಮಾರು ಜನದ್ದು ಆಡಿಯೋ ಕೇಳಿರ್ತೀರ. ಆದಷ್ಟು ಕ್ಲಿಯರಾಗಿ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಬರ್ತಾ ಇದೆ, ನಿಮ್ಗೆ ಹೆಂಗೆ ಕೇಳಿಸ್ತಾ ಇದೆ, ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾ, ಇಲ್ಲ ಏನಾದರೂ ಪ್ರಿಕಾಷನ್ಸ್ ತೊಗೋಬೇಕಾ, ಇಲ್ಲ ಏನಾದರೂ ಸರಿ ಮಾಡ್ಕೋಬೇಕಾ ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ. ಇದು ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂದ್ಕೊಂಡು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂದು ಇದೇ ಟ್ಯಾಗ್ಲೈನ್ ಆಗೋಗ್ತಲ್ಲ. ಇದು ಏನು ಮಾಡೋದು? ಇದು ಬಿಟ್ಟು ಬೇರೆ ಥರ ಏನಾದರೂ ಟ್ರೈ ಮಾಡಬೇಕಲ್ಲ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಎಜುಕೇಷನ್ ಎಲ್ಲೋ ಹೋಯ್ತು. ಎಜುಕೇಷನ್ ಅಂತೆ ಏನು ಮಾತಾಡ್ಬೇಕು ಅನ್ನೋದು ಭಯ ಬರ್ತಾ ಇಲ್ಲಲ್ಲೋ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯೂಟ್ಯೂಬ್ ಚಾನಲ್ ನೇಮ್ ಹೆಂಗಿದೆ? ಬಡವ್ರ ಮಕ್ಕಳನ್ನ ಸ್ವಲ್ಪ ಬೆಳೆಸಿ, ಸ್ವಲ್ಪ ಅಲ್ಲ ಒಂದು ಮಟ್ಟಿಗೆ ಆದರೂ ಬೆಳೆಸಿ. ಇದು ಒಂಥರ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಯೂಟ್ಯೂಬರ್ಸ್ದು ಎಷ್ಟು ಆರಾಮಲ್ವ ಲೈಫು. ಆರಾಮಾಗಿ ದುಡ್ಡು ಬರುತ್ತೆ ಯೂಟ್ಯೂಬಿಂದ, ಆರಾಮಾಗಿ ವಿಡಿಯೋ ಮಾಡ್ಕೋತಾರೆ, ಆರಾಮಾಗಿ ಬೈಕಲ್ಲಿ ಸುತ್ತಾಡ್ತಾರೆ ಅಂತ ಅನ್ಕೋತಾ ಇದ್ದೆ. ನಾನು ಬೈಕಲ್ಲಿ ಹಂಗೆ ಓಡಾಡಬೇಕಿದ್ರೆ, ಅಲ್ಲಿ ಇಲ್ಲಿ ಓಡಾಡಬೇಕಿದ್ರೆ ನಿದ್ದೆ ಬಂದಾಗ ಆರಾಮಾಗಿ ಒಬ್ಬನೇ ಹಾಡು ಹೇಳ್ಕೊಂಡೆಲ್ಲ ಮಾತಾಡ್ಕೊಂಡೆಲ್ಲ ಹೋಗ್ತಾ ಇದ್ದೆ. ಬಟ್ ಇವಾಗ ರೈಡ್ ಸ್ಟಾರ್ಟ್ ಆದಂಗಿಂದ ರೈಡ್ ಎಂಡ್ ಆಗೋ ತನಕನೂ ಒಬ್ಬನೇ ಮಾತಾಡಬೇಕು ಅಂದರೆ ಇವಾಗ ಅರ್ಥ ಆಗ್ತಾಯಿದೆ ಪರಿಸ್ಥಿತಿ ಯೂಟ್ಯೂಬರ್ಸ್ದು ಹೆಂಗಿರುತ್ತೆ. ನಾವು ನೋಡಬೇಕಿದ್ರೆ ಎಷ್ಟು ಎಂಜಾಯ್ ಮಾಡ್ತೀವಿ, ಬಟ್ ಅದರೊಳಗಿರೋ ಅಷ್ಟು ಎಫರ್ಟ್ಸ್ ಹೆಂಗೆ ಆಗ್ತಾರೆ, ಎಲ್ಲಿರುತ್ತೆ ಅವ್ರಿಗೆ ಟೈಮು. ಅಷ್ಟು ಬೆಳಿಬೇಕು ಅಂದರೆ ಯಾವ ಥರ ಮಾಡಿರ್ತಾರೆ ಅದನ್ನೆಲ್ಲ ಯೋಚನೆಗಳು, ಇದೆಲ್ಲ ಥಿಂಕ್ ಮಾಡಿಬಿಟ್ರೆ ತಲೆಗೆಟ್ಟೋಗ್ಬಿಡುತ್ತೆ. ಆದರೂ ನೋಡಬೇಕಿದ್ರೆ ಎಲ್ಲದೂ ಈಸಿಯಾಗಿ ಕಾಣಿಸುತ್ತೆ, ಬಟ್ ಅದರೊಳಗಡೆ ಹೋಗ್ಬಿಟ್ರೆ ಮಾತ್ರ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಆಂಬುಲೆನ್ಸ್ ಬರ್ತೈತೆ, ನಡಿಯಪ್ಪ ಬೇಗ, ಮುಂದೆ ಜಾಗ ಐತಲ್ಲೋ. ಗೂಬೆ ನನ್ನ ಮಗನೇ. ಆ್ಯಕ್ಚುಲಿ ನಾನು ಬಂದಿರೋದು ಬೆಂಗಳೂರಿಗೆ. ಮೋಸ್ಟ್ಲಿ ನಾನು ಎಲ್ಲಿ ಓದ್ಕೊಂಡು ಬಂದೆ, ಇವಾಗ ಏನು ಓದ್ತಾ ಇದ್ದೀನಿ ಆ್ಯಂಡ್ ಎಲ್ಲಿ ಓದ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡಿದ್ರೆ ಮುಂದೆ ನಾನು ಮಾಡೋ ಕಂಟೆಂಟ್ಗೆ ಅದು ಪ್ರಾಬ್ಲಮ್ ಆಗುತ್ತೆ ಅನಿಸುತ್ತೆ.
ಸೊ ಅದ್ರ ಬಗ್ಗೆ ನಾವು ಇವಾಗ ಸದ್ಯ ಮಾತಾಡೋದು ಬೇಡ ಅನಿಸುತ್ತೆ. ಬಿಕಾಸ್ ನಾನು ಸ್ವಲ್ಪ ಈ ವಿಷಯಗಳನ್ನ ಸ್ವಲ್ಪ ದೂರ ಇಟ್ಟದ್ದಷ್ಟು ನಾನು ನೆಕ್ಸ್ಟ್ ಮಾಡೋ ಕಂಟೆಂಟ್ಗೆ, ನಾನು ಅನ್ಕೋತಾ ಇರೋ ಕಂಟೆಂಟ್ಗಳಿಗೆ ಹೆಲ್ಪ್ ಆಗುತ್ತೆ ಅನಿಸುತ್ತೆ. ನೋಡೋಣ, ಆದಷ್ಟು ಹುಷಾರಾಗೇ ಇರೋಣ. ಸೊ ರಾತ್ರಿ ಟೈಮ್ ಹಿಂಗೆ ಕಾಣಿಸುತ್ತೆ ನನ್ನ ಕ್ಯಾಮ್ರಾದಲ್ಲಿ, ನೋಡ್ಕೊಬಿಡಿ. ಹೆಂಗೆ ಕಾಣಿಸ್ತಾ ಇದೆ, ವಿಜುವಲ್ಸ್ ಹೆಂಗೆ ಬರ್ತಾ ಇದೆ, ನಾನು ಎಡಿಟ್ ಆದಮೇಲೆ ಹೆಂಗೆ ಬರುತ್ತೆ, ಏನು ಕತೆ ಎಲ್ಲ ಗೊತ್ತಿಲ್ಲ. ನೋಡೋಣ. ನನ್ನ ಪ್ರೀತಿಗೆ ಮೋಸ ಮಾಡಿ ಹೋದ ನೀ ನನಗೆ ಇನ್ನೊಬ್ಬ ಹುಡುಗ ಸಿಗಬೇಕಾದರೆ ನೀನೇ ನಿಜ ಅಂದುಕೊಂಡು ನಿನಗಿಂತ ಒಳ್ಳೆ ಹುಡುಗಿ ಸಿಗಲ್ವಾ? ಸೈಲೆಂಟಾಗಿ ಬಂದರೆ ಸೈಕಲ್ಗೂ ಸೈಡ್ ಕೊಡ್ತೀನಿ, ಹ್ಞೂ ಅಂದ್ಕೊಂಡು ಬಂದರೆ ಜಾಗವರೆಗೂ ಸೈಡ್ ಹೊಡಿತೀನಿ. ಮೋಸಗಾತಿ ಅಣ್ಣ, ಬುಕ್ಕೇ ಬರೆದುಬಿಟ್ಟವನೇ. ಮುಖ ನೋಡೋಣ ಅಣ್ಣಂದು, ಚೆನ್ನಾಗಿದೆಯಾ ಕಂಬಿಡೋಣ. ಅಣ್ಣ ಅಲ್ಲ, ಅಂಕಲ್ಲಿಗೆ ಮೋಸ ಮಾಡಿ ಹೋಗಿ ಮೋಸ್ಟ್ಲಿ ಒಂದು 20 ವರ್ಷ ಆಗಿರ್ಬೇಕು, ಇನ್ನೂ ನೆನ್ಪಿಟ್ಕೊಂಡು ಅವ್ರು ಅಂಕಲ್ ಗಾಡಿ ಮೇಲೆ ಬರ್ಸೋಷ್ಟು. ಅವ್ರ ಹೆಂಡತಿ ಏನು ಮಾಡಿಲ್ವಾ ಅಂತ ಅವ್ರಿಗೆ. ಇಲ್ಲ, ಮೋಸ್ಟ್ಲಿ ಅಂಕಲ್ ಬ್ಯಾಚುಲರ. ಎಷ್ಟೊಂದು ಯೋಚನೆ ಬರುತ್ತೆ ಒಂದು ಸೆಕೆಂಡ್ ತಲೆಯಲ್ಲಿ. ಅಂಕಲ್ ಇಡೀ ಬುಕ್ನೇ ಬರ್ಸ್ಬಿಟ್ಟವ್ರೆ ಅದರೊಳಗೆ. ಕರ್ಮ. ಅಯ್ಯೋ ಒಂದು ಪ್ರಾಪರ್ ಎಂಡಿಂಗ್ ಕೊಡ್ಬೇಕಲ್ಲ ಇದಕ್ಕೆ. ಸದ್ಯಕ್ಕೆ ಇಷ್ಟೊಂದು ತಲೆಯಲ್ಲಿ ಇದೆ. ನೋಡೋಣ ಯಾವುದನ್ನ ಯಾವ ಥರ ಯಾವತ್ತು ಹೆಂಗೆ ತೊಗೊಂಡೋಗ್ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಿಂಗೆ ನನ್ನ ಚಾನಲ್ ಮುಂದೆ ಹೋಗುತ್ತೋ ಹಿಂದೆ ಹೋಗುತ್ತೋ ಮೇಲೆ ಹೋಗುತ್ತೋ ಕೆಳಗೆ ಹೋಗುತ್ತೋ ಅನ್ನೋದು ನೋಡೋಣ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.